ಸ್ನೇಹಿತರೆ, ನಮ್ಮ ಈ ಕಥೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ದುಡಿಯುವ ಹಕ್ಕಿಗಳು ತಮ್ಮ ತಮ್ಮ ಮರಿ ಹಕ್ಕಿಗಳೊಂದಿಗೆ ಬೆಚ್ಚಗೆ ವಿಶ್ರಮಿಸುವ ವೇಳೆಗೆ ಕತ್ತಲು ಚೆನ್ನಾಗಿಯೇ ಬಲಿತಿತ್ತು. ಕಗ್ಗವೆಗಳು ಮುಚ್ಚಿ ಬೇಸಿಗೆ ಮೆಲ್ಲನೆ ಕಣ್ಣಡರಿರುವ ಸಮಯ. ಅರಬ್ಬಿ ಸಮುದ್ರದಲ್ಲಿ ದಿಢೀರನೆ ಉದ್ಭವಿಸಿದ್ದ ಚಂಡಮಾರುತನಿಂದ ಬೆಳಗಿಂದಲೂ ಆರಂಭವಾಗಿದ್ದ ಜಿಟಿ ಮಳೆ ಇನ್ನೂ ನಿಂತಿರಲಿಲ್ಲ. ಈ ಜಿಟಿ ಮಳೆಗೆ ಮೌನ ಹೊದ್ದ ವಿರಾಗಿಯಂತೆ ಬಣ್ಣ ಕಳೆದುಕೊಂಡ ಪೊಲೀಸ್ ಕ್ವಾರ್ಟರ್ಸ್ ಮೈಯೊಡ್ಡಿ ನಿಂತಿದ್ದರೆ, ಅರ್ಧ ಶತಮಾನಗಳನ್ನು ಕಂಡ ಬೃಹತ್ ಬೇವಿನ ಮರ ತಲೆ ತಗ್ಗಿಸಿಕೊಂಡು ನಿಂತಿತ್ತು. ಅದೇ ಸಮಯಕ್ಕೆ ಕರೆಗಂಟೆ ಶಬ್ದ ಬಂದಾಗ ಹೊರ ಬಾಗಿಲನ್ನು ಗೊಣಗುತ್ತಲೇ ತೆರೆದಿದ್ದರು ಭಾಗೀರಥಿ. ಎದುರಿಗೆ ತನ್ನ ಪೊಲೀಸ್ ಸಮವಸ್ತ್ರದಲ್ಲಿ ಮಳೆಯಿಂದ ನೆನೆದು ಬಂದ ಮಗಳನ್ನು ನೋಡಿದ್ದೇ ಆಕೆಯ ಅಸಮಾಧಾನವೆಲ್ಲ ಒಂದೇ ಕ್ಷಣಕ್ಕೆ ಕರಗಿತು. ನಾನು ಬೇಗ ಬರೋಕೆ ಅಂತಲೇ ಹೊರಟೆ ಅಮ್ಮ, ಆದರೆ ಏನು ಮಾಡೋದು, ಇವತ್ತೇ ಕೆಲಸ ಜಾಸ್ತಿ ಇತ್ತು. ಸಮಜಾಯಿಷಿ ಕೊಟ್ಟ ಮಗಳನ್ನೇ ಹುಸಿ ಕೋಪದಿಂದ ನೋಡುತ್ತಾ ಮನದಲ್ಲೇ ಅಂದುಕೊಂಡರು. ಎಂದು ತಡವಾಗಿ ಮನೆಗೆ ಬಂದರೂ ಇದ್ದೇ ಸಿದ್ಧ ಉತ್ತರ ಮಗಳದು. ಜನರ ಒಳಿತಿಗಾಗಿ ಹಗಲು ರಾತ್ರಿ ದುಡಿಯುವ ಮಗಳ ಬಗ್ಗೆ ಅಭಿಮಾನವೆನಿಸಿದರೂ ತನಗೊಂದು ಸ್ವಂತ ಬದುಕನ್ನು ಕಟ್ಟಿಕೊಳ್ಳದೆ ಏಕಾಂಗಿಯಾಗಿ 30ನೇ ವಯಸ್ಸಿಗೆ ಬಂದು ನಿಂತ ಅವಳ ಬಗ್ಗೆ ಸಂಕಟ ಉಕ್ಕಿತು. ಒಬ್ಬ ಮಗಳಂತೂ ಹಾಗಾದಳು. ಇನ್ನೊಬ್ಬ ಮಗಳು ಸಂಸಾರಸ್ಥಳಾಗಿ ಸುಖಿಯಾಗಿರುವುದನ್ನು ನೋಡುವ ಭಾಗ್ಯ ತನಗಿಲ್ಲವೇನೋ ನಿಟ್ಟುಸಿರಿ ಹೊರಬಂದು ಸಂಕಟದಿಂದ ಹೊರಗಿನ ವಾತಾವರಣದಲ್ಲಿ ಲೀನವಾದಾಗ ಮಗಳಿನ್ನೂ ಊಟ ಮಾಡಿರುವುದಿಲ್ಲವೆಂದು ನೆನಪಾಗಿ ಅಡುಗೆ ಮನೆಯತ್ತ ನಡೆದರು ಭಾಗೀರಥಿ. ಆಕೆ ಅಡುಗೆಯನ್ನು ಬಿಸಿ ಮಾಡಿ ಊಟದ ಮೇಜಿನ ಮೇಲೆ ಜೋಡಿಸಿಡುವ ವೇಳೆಗೆ ರಂಜಿತಾಳು ಪೊಲೀಸ್ ಸಮವಸ್ತ್ರ ಬದಲಿಸಿ ಮುಖ ತೊಳೆದುಕೊಂಡು ಬಂದಿದ್ದಳು. ತನ್ನೊಂದಿಗೆ ಊಟಕ್ಕೆ ಕುಳಿತ ತಾಯಿಯನ್ನು ನೋಡಿ ಅವಳಿಗೆ ರೇಗಿತು. ಅಮ್ಮ, ಎಷ್ಟು ಸರಿ ಹೇಳಿದ್ದೀನಿ ನನಗೋಸ್ಕರ ಕಾಯಬೇಡ ಅಂತ. ಮೊದಲೇ ನಿನಗೆ ವಯಸ್ಸಾಗಿದೆ, ಯಾಕೆ ಹೀಗೆ ಮಾಡ್ತೀಯಾ? ನಿನಗೆ BP ಬೇರೆ ಇದೆ. ಅದಕ್ಕೆ ಭಾಗೀರಥಿ, ಬಿಡು ರಂಜು, ಈ ಜೀವನ ನಾನು ಇಟ್ಕೊಂಡು ಒಬ್ಬಳೇ ಊಟ ಮಾಡೋಕ್ಕೆ ನನಗೂ ಬೇಜಾರು. ನೀನು ಹಸಿದುಕೊಂಡು ಇರ್ತೀಯಲ್ಲ, ನಿನ್ನ ಊಟ ಬಿಟ್ಟು ಊಟ ಮಾಡಿದರೆ ತುತ್ತು ಗಂಟಲಲ್ಲಿ ಇಳಿಬೇಕಲ್ಲ. ಒಂದು ಹೆಣ್ಣಿನ ಜೀವನವನ್ನು ಮಹಾನದಿಗೆ ಹೋಲಿಸಬೇಕಾದರೆ ಅದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಬಲ್ಲಳು ನನ್ನ ತಾಯಿ. ಒಮ್ಮೆ ಮಂದವಾಗಿ, ಒಮ್ಮೆ ಬಿರುಸಾಗಿ, ಒಮ್ಮೊಮ್ಮೆ ಜಲಪಾತವಾಗಿ ತನ್ನ ಬಾಳಿನುದ್ದಕ್ಕೂ ಹರಿಯುತ್ತಿರುವ ತಾಯಿ ಎಂಬ ಆ ಮಹಾನದಿಯತ್ತ ಒಮ್ಮೆ ತುಂಬು ನೋಟ ಬೀರಿದಳು. ಊಟವಾದ ವೇಳೆ ಮಗಳ ಹತ್ತಿರ ಬಂದರು ಭಾಗೀರಥಿ. ಊಟವಾದ ಮೇಲೆ ಹೇಳಿದ್ರಾಯಿತು ಅಂತ ಸುಮ್ಮನಿದ್ದೆ. ಇವತ್ತು ನಮ್ಮ ರಾಗಿಣಿ ನಮ್ಮಿಂದ ದೂರವಾದ ದಿನ ಅಲ್ವಾ? ಅವಳ ಅಂತ್ಯವನ್ನು ನೆನಪಿಸಿಕೊಂಡ್ರೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತಾಗುತ್ತದೆ. ನಿನಗೂ ನೆನಪಿದ್ಯಾ ರಂಜು? ತಾಯಿಯ ಪ್ರಶ್ನೆಗೆ ಉತ್ತರಿಸಲಾರದೆ ಮೌನವನ್ನು ಧರಿಸಿದಳು ಅವಳು. ತಾನು ಮರೆಯುವುದೇ? ಅಕ್ಕನ ಘೋರ ಅಂತ್ಯವನ್ನು ತಾನು ಮರೆಯಲು ಸಾಧ್ಯವೇ? ಅಕ್ಕನ ದಾರುಣ ಸಾವಿಗೆ ಪ್ರತೀಕಾರ ತೆಗೆದುಕೊಳ್ಳಲೇ ಅಲ್ಲವೇ ತಾನು ಪೊಲೀಸ್ ಕೆಲಸಕ್ಕೆ ಬಂದಿದ್ದು? ಮಹಿಳಾ ಅಧಿಕಾರಿಯಾದ ಈ 2 ವರ್ಷಗಳಲ್ಲಿ ಸತ್ತೇ ಹೋಗಿದ್ದ ರಾಗಿಣಿಯ ಪೊಲೀಸ್ ಕಡತವನ್ನು ಹೊರತೆಗೆಸಿ ತನಿಖೆ ಶುರು ಮಾಡಿದ್ದು? ಅಕ್ಕನ ಘೋರ ಅಂತ್ಯಕ್ಕೊಂದು ಸಾಂತ್ವನವನ್ನು ನೀಡಬೇಕೆಂದು ಹಗಲು ರಾತ್ರಿ ತನಿಖೆಯನ್ನು ಮಾಡುತ್ತಿರುವುದು? ಆದರೆ ಯಾವುದೂ ಫಲ ಕೊಡುತ್ತಿಲ್ಲವಲ್ಲ. ಸಣ್ಣ ಮೀನುಗಳನ್ನಾದರೆ ಬಲೆ ಬೀಡಿಸಿ ಹಿಡಿಯಬಹುದು, ಆದರೆ ರಾಕ್ಷಸ ತಿಮಿಂಗಲಗಳನ್ನು ಯಾವ ಬಲೆ ಬೀಸಿ ಹಿಡಿಯುವುದು? ಯಾಕೋ ರಾಗಿಣಿಯ ನೆನಪು ಬೆಳಗಿನಿಂದ ಕಾಡ್ತಿತ್ತು. ಅದಕ್ಕೆ ಹೇಳ್ದೆ, ಪಾಪ ನಿನಗೂ ಸುಸ್ತಾಗಿದೆ, ಹೋಗಿ ಮಲಕ್ಕೋ ಎಂದರು ಭಾಗೀರಥಿ. ಮಗಳ ಮೌನವನ್ನು ತನ್ನದೇ ಆದ ರೀತಿಯಲ್ಲಿ ಅರ್ಥೈಸಿಕೊಂಡ ಭಾಗೀರಥಿ ಮಲಗಲು ತನ್ನ ಕೋಣೆಗೆ ನಡೆದಾಗ ರಂಜಿತಾಳ ದೃಷ್ಟಿ ತಾಯಿಯನ್ನು ಹಿಂಬಾಲಿಸಿತಷ್ಟೇ. ತಾನು ರಾಗಿಣಿಯ ಕೇಸನ್ನು ತಿರುಗಿ ಆರಂಭಿಸಿರುವುದು ತಾಯಿಗೆ ಗೊತ್ತಿಲ್ಲ. ಗೊತ್ತಾದರೂ ಆಕೆಯ ಪ್ರತಿಕ್ರಿಯೆ ನಿರೀಕ್ಷಿತವೇ. ನಮ್ಮ ರಾಗಿಣಿಯೇ ಹೋದ್ಮೇಲೆ ಇವೆಲ್ಲ ಬೇಕಾ ರಂಜು? ನೀನು ಇನ್ನಾದರೂ ಲಕ್ಷಣವಾಗಿ ಮದುವೆ ಮಾಡಿಕೊಂಡು ಈ ಪೊಲೀಸ್ ಕೆಲಸನ ಬಿಟ್ಬಿಡು ಎನ್ನುತ್ತಾಳಷ್ಟೇ. ಸಮಾಜದಲ್ಲಿನ ನೊಂದ ಹೆಣ್ಣುಗಳಿಗೆ ಧ್ವನಿಯಾಗಿ ಅವರ ದುಃಖದೊಳಲಿಗೆ ಕಿಂಚಿತ್ತಾದರೂ ತಂಪೆರೆಯುವ ಶಕ್ತಿಯನ್ನು ನೀಡುವ ಈ ಪೊಲೀಸ್ ಉದ್ಯೋಗ ತನ್ನ ಉಸಿರಿನ ಇನ್ನೊಂದು ರೂಪವಲ್ಲವೇ? ಉಸಿರನ್ನು ಬಿಟ್ಟು ಬದುಕಿರಲು ಸಾಧ್ಯವೇ? ಜಿಟಿ ಜಿಟಿ ಮಳೆ ಹನಿಗಳ ಸದ್ದು ಕಿವಿಗಳನ್ನು ತುಂಬತೊಡಗಿದ್ದರೆ ರಂಜಿತಾಳ ಮನಸ್ಸಿನಲ್ಲೂ ಗತಕಾಲದ ನೆನಪಿನ ಹನಿಗಳು ತಟಪಟನೆ ಬೀಳತೊಡಗಿದವು. ಭಾಗೀರಥಿ ಹಾಗೂ ರಾಮಪ್ಪ ದಂಪತಿಯದು ಕರ್ನಾಟಕದ ಮೂಲೆಯೊಂದರಲ್ಲಿ ಒಂದು ಕುಗ್ರಾಮ.
ಚೂರುಪಾರು ಜಮೀನನ್ನು ಹೊಂದಿದ್ದರು. ಅದರಲ್ಲಿ ಸಾಗುವಳಿ ಮಾಡುತ್ತಾ ಇದ್ದುದರಲ್ಲಿ ನೆಮ್ಮದಿಯಾಗಿದ್ದ ಸಂಸಾರ. ಭತ್ತ, ಕಬ್ಬು, ತರಕಾರಿಗಳನ್ನು ಬೆಳೆಯುತ್ತಿದ್ದರು. ತಾವಾಯಿತು ತಮ್ಮ ಪಾಡಾಯಿತು ಎಂಬಂತಿದ್ದರೆ ದುರಾದೃಷ್ಟ ಕರಿನೆರಳನ್ನು ಹಾಸಿದ್ದು ತಿಳಿಯಲೇ ಇಲ್ಲ. ಒಂದು ವರ್ಷ ಆ ಪ್ರಾಂತ್ಯದಲ್ಲಿ ಭೀಕರ ಬರಗಾಲ ಕಾಣಿಸಿಕೊಂಡಿತು. ಉಳ್ಳವರು ಕೊಳವೆ ಬಾವಿ, ಟ್ಯಾಂಕರ್ ನೀರು ಎಂದೆಲ್ಲ ಬೇರೆ ಬೇರೆ ಮೂಲಗಳ ಹೊರ ಹೋದರೆ ಮಳೆಯನ್ನೇ ನಂಬಿ ಬದುಕಿದ್ದ ರಾಮಪ್ಪ ದಂಪತಿಯ ಬದುಕು ಶೋಚನೀಯವಾಯಿತು. ಹೊಟ್ಟೆ ಹೊರೆಯುವುದಕ್ಕಾಗಿ ಅಲ್ಲಲ್ಲಿ ಸಾಲ ಮಾಡಿದ ರಾಮಪ್ಪನಿಗೆ ಆ ಸಾಲವೇ ಶೂಲವಾಗಿ ಇರಿಯತೊಡಗಿದಾಗ ಬೇರೆ ದಾರಿ ಕಾಣದೆ ಜಮೀನ್ದಾರರೊಬ್ಬರಿಗೆ ತನ್ನ ಜಮೀನನ್ನು ಮಾರಿ ನಗರದ ಹಾದಿಯನ್ನು ತುಳಿದಿದ್ದ. ನಗರಲ್ಲಿ ನೆಮ್ಮದಿಯ ನೆಲೆಯನ್ನು ಕಂಡುಕೊಳ್ಳುವ ತವಕ. ಆ ಹೊತ್ತಿಗಾಗಲೇ ದಂಪತಿಗಳಿಗೆ 2 ವರ್ಷಗಳ ಅಂತರದಲ್ಲಿ ಹುಟ್ಟಿದ 2 ಪುಟ್ಟ ಹೆಣ್ಣು ಮಕ್ಕಳಿದ್ದರು. ವರ್ಷ ತುಂಬದ ಕೈಗೂಸು ರಂಜಿತಾ, ಅವಳ ಅಕ್ಕ ರಾಗಿಣಿ. ಮುದ್ದು ಮಕ್ಕಳಿಗಾದರೂ ದಂಪತಿ ಜೀವನದಲ್ಲಿ ನೆಲೆಯೊಂದನ್ನು ಕಂಡುಕೊಳ್ಳಬೇಕಿತ್ತು. ಆದರೆ ನಗರ ಸೇರಿದ ರಾಮಪ್ಪ ದಂಪತಿಯ ಪರಿಸ್ಥಿತಿ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗಿತ್ತು. ಎಲ್ಲವನ್ನೂ ತೆರೆದ ಹೃದಯದಿಂದ ಸ್ವಾಗತಿಸುವ ನಗರಗಳಲ್ಲಿ ಹಳ್ಳಿಗಳಲ್ಲಿರುವಂತೆ ಸ್ವಚ್ಛವಾದ ವಾತಾವರಣವಿಲ್ಲ. ಎಲ್ಲರಿಗೂ ಜೀವನ ಸೌಕರ್ಯ ಒದಗಿಸುವ ಒತ್ತಡದಲ್ಲಿ ಕೊಳಗೇರಿಗಳು ನಿರ್ಮಾಣವಾಗುವುದು ಅನಿವಾರ್ಯ. ಶೌಚ, ಕುಡಿಯುವ ನೀರು ಸೇರಿದಂತೆ ಯಾವ ಪ್ರಾಥಮಿಕ ಸೌಲಭ್ಯವೂ ಸರಿಯಾಗಿಲ್ಲದೆ ಅಲ್ಲಿ ವಾಸಿಸುವ ಜನರ ಬದುಕು ನರಕ ಸದೃಶವಾಗಿರುತ್ತದೆ. ಉಳ್ಳವರು ವೈಭವೋಪೇತ ಎಲ್ಲ ವನ್ಗಳಲ್ಲಿ ವಾಸಿಸುತ್ತಿದ್ದರೆ, ಐಷಾರಾಮಿ ವಾಹನಗಳಲ್ಲಿ ಸುತ್ತುತ್ತಿದ್ದರೆ, ಬಡಪಾಯಿಗಳಾದ ಕೊಳಗೇರಿ ನಿವಾಸಿಗಳು ತುತ್ತಿನ ಚೀಲ ತುಂಬಿಸಿಕೊಳ್ಳುವುದಕ್ಕಾಗಿ ರಾತ್ರಿ ಹಗಲೆನ್ನದೆ ರಕ್ತವನ್ನು ಸುರಿಸಿ ದುಡಿಯಬೇಕಾಗುತ್ತದೆ. ರಾಮಪ್ಪ ದಂಪತಿಯ ಸ್ಥಿತಿಯೂ ಇದೇ ಆಯಿತು. ಹಳ್ಳಿಯಲ್ಲಿ ಸ್ವಂತ ಜಮೀನಿನಲ್ಲಿ ನೆಮ್ಮದಿಯಾಗಿದ್ದವರು ಈಗ ಕೊಳಗೇರಿಯಲ್ಲಿ ನರಳತೊಡಗಿದ್ದರು. ಕೈಗೆ ಸಿಕ್ಕ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಲೇ ಜೀವನ ಕಳೆಯತೊಡಗಿದ್ದರು. ಜೀವನವೆಂದರೆ ಹಾಗೆಯೇ ನೆರಳು ಬೆಳಕಿನಾಟ. ನೆರಳೆಂದು ಹತ್ತಿರ ಹೋದರೆ ಬೆಳಕಾಗುತ್ತದೆ, ಬೆಳಕೆಂದು ಹತ್ತಿರ ಹೋದರೆ ನೆರಳಾಗುತ್ತದೆ. ಯಾವುದೋ ಸ್ವಯಂ ಸೇವಕ ಸಂಘಟನೆಯೊಂದು ರಾಮಪ್ಪ ದಂಪತಿಯು ವಾಸಿಸುತ್ತಿದ್ದ ಕೊಳಗೇರಿಗೆ ಭೇಟಿ ನೀಡಿತ್ತು. ವಿದ್ಯೆ ಇಲ್ಲದೆ ಸುಮ್ಮನೆ ಕೊಳೆಯುತ್ತಿದ್ದ ಕೊಳಗೇರಿಯ ಮಕ್ಕಳನ್ನು ಗುರುತಿಸಿ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸುವ ಯೋಜನೆಯಾಗಿತ್ತು. ಆ ಯೋಜನೆಯಲ್ಲಿ ರಾಗಿಣಿ, ರಂಜಿತರೂ ಸೇರಿದ್ದರು. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿದವರು ರಾಮಪ್ಪಂಗೂ ಕಂಪನಿಯೊಂದರಲ್ಲಿ ಸೆಕ್ಯೂರಿಟಿ ಕೆಲಸವನ್ನು ಕೊಡಿಸಿದ್ದರು. ದಂಪತಿಯ ಅನುಕೂಲಕರವಾದ ಜಾಗದಲ್ಲಿ ಮನೆ ಬಾಡಿಗೆ ಪಡೆದು ವಾಸಿಸಲಾರಂಭಿಸಿತ್ತು. ಭಾಗೀರಥಿಯು ಮಕ್ಕಳು ಶಾಲೆಗೆ ಹೋದ ಮೇಲೆ ಹತ್ತಿರದಲ್ಲಿದ್ದ ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಹೋಗಲಾರಂಭಿಸಿದಳು. ಸೂಜಿಯಿಂದ ದಾರವನ್ನು ಪೋಡಿಸಿ ಸಿದ್ಧದ ಉಡುಪುಗಳನ್ನು ತಯಾರುಗೊಳಿಸಿ ತೊಡಗಿದಂತೆ ಭಾಗೀರಥಿಯ ಮನಸ್ಸಿನಲ್ಲಿಯೂ ಮಕ್ಕಳ ಸುಂದರ ಭವಿಷ್ಯದ ಚಿತ್ತಾರ ಚಲುವಾಗಿ ರೂಪುಗೊಳ್ಳತೊಡಗಿತ್ತು. ಆ ಚಲುವಿನ ಚಿತ್ತಾರದ ಸಾಕಾರಕ್ಕೆ ಹಗಲು ರಾತ್ರಿ ಎನ್ನದೆ ದುಡಿಯತೊಡಗಿದ್ದಳು ಅವಳು. ಎಷ್ಟೋ ಬಾರಿ ಡಬ್ಬಿಯಲ್ಲಿ ತೆಗೆದುಕೊಂಡ ಊಟವೂ ಹಾಗೆಯೇ ಮನೆಗೆ ವಾಪಸ್ಸಾಗುತ್ತಿತ್ತು. ಮೇಲಿನವರ ಕೆಲಸ ತೆಗೆಸುವ ಒತ್ತಡಕ್ಕೆ ತನ್ನನ್ನು ಅರ್ಪಿಸಿಕೊಳ್ಳುತ್ತಾ ಮಕ್ಕಳ ಭವಿಷ್ಯಕ್ಕಾಗಿ ಅವಳು ಗಾರ್ಮೆಂಟಿನ ಒಂದು ಯಂತ್ರದಂತಾಗಿದ್ದಳು. ರಾಮಪ್ಪನ ಪರಿಸ್ಥಿತಿಯು ಇದಕ್ಕಿಂತ ಭಿನ್ನವಾಗಿರಲಿಲ್ಲ. ಹೊಲದಲ್ಲಿ ಮೈ ಮುರಿಯುವಂತೆ ದುಡಿದು ಸುಖದ ನಿದ್ರೆ ಮಾಡುತ್ತಿದ್ದವನ ಕೈಕಾಲುಗಳಿಗೀಗ ಒಂದೇ ಕಡೆ ಕುಳಿದು ಜಡ್ಡುಗಟ್ಟಿದವು. ಬಾಳ ನೌಕೆಯನ್ನು ಸುರಕ್ಷಿತ ದಡಕ್ಕೆ ಸೇರಿಸುವ ತವಕ ಅವನನ್ನು ಜೀವಂತವಾಗಿಸಿತ್ತಷ್ಟೇ. ದಂಪತಿಯ ಈ ಪರಿಶ್ರಮಕ್ಕೆ ಮಕ್ಕಳು ಚೆನ್ನಾಗಿಯೇ ಸ್ಪಂದಿಸಿದ್ದರು. ಇಬ್ಬರು ಶಾಲೆಯ ಆಟೋಟಪಗಳಲ್ಲಿ ಓದಿನಲ್ಲಿ ಮುನ್ನಡೆಯುತ್ತಾ ಪ್ರತಿಭಾವಂತ ವಿದ್ಯಾರ್ಥಿನಿಗಳೆಂದು ಗುರುತಿಸಿಕೊಂಡಿದ್ದರು. ಬಾಳ ಬಂಡಿ ಸರಿಯಾದ ದಾರಿಗೆ ಬಂದಿತು ಎಂದು ನಿಟ್ಟುಸಿರು ಬಿಡುವಾಗಲೇ ಅಂದು ಅನಿರೀಕ್ಷಿತವಾದ ದುರಂತದ ತಿರುವನ್ನು ತೆಗೆದುಕೊಂಡಿತು. ಎಡವಿದ ಕಾಲೇ ಮತ್ತೆ ಎಡವುತ್ತದೆ ಎಂಬ ನಾಣ್ಣುಡಿಯಂತೆ ಕಷ್ಟದಲ್ಲೇ ಬೆಂದು ಬಸವಳಿದ ದಂಪತಿಗೆ ಮತ್ತೊಂದು ಘೋರ ಸಂಕಟ ಎದುರಾಗಿತ್ತು. ಆಗ ದೊಡ್ಡ ಮಗಳು ರಾಗಿಣಿ 2ನೇ PUC ಓದುತ್ತಿದ್ದರೆ ಚಿಕ್ಕ ಮಗಳು 10ನೇ ತರಗತಿಯಲ್ಲಿದ್ದಳು. ರಾಗಿಣಿಗೆ ತನ್ನ ಹೆತ್ತವರ ಪರಿಸ್ಥಿತಿ ಚೆನ್ನಾಗಿಯೇ ಅರ್ಥವಾದಂತಿತ್ತು. ತಾನು ಉಡುಪಿನ ವಸ್ತ್ರ ವಿನ್ಯಾಸದ ತರಬೇತಿ ಮುಗಿಸಿ ಸ್ವಂತ ಗಾರ್ಮೆಂಟ್ ಕಾರ್ಖಾನೆ ಆರಂಭಿಸಿ ತಾಯಿಯನ್ನು ಖುಷಿಪಡಿಸುವ ಬಗ್ಗೆ ಪದೇ ಪದೇ ಮನೆಯಲ್ಲಿ ಮಾತನಾಡುತ್ತಿದ್ದಳು ಅವಳು. ಅವಳ ಕಾಲೇಜಿನಲ್ಲಿ ದೊಡ್ಡ ಉದ್ಯಮಿಯೊಬ್ಬರ ಮಗ ಮದನ್ ಹೆಣ್ಣುಗಳ ಹಿಂದೆ ಅಲೆಯುತ್ತಿದ್ದ. ಅವನ ಕೆಟ್ಟ ದೃಷ್ಟಿ ರಾಗಿಣಿಯ ಮೇಲೆ ಬಿದ್ದಿತು. ಚಲುವೆಯಾಗಿದ್ದ ತನ್ನ ಭವಿಷ್ಯದ ಕನಸುಗಳಲ್ಲೇ ತಲ್ಲೀನಳಾಗಿದ್ದ ರಾಗಿಣಿ ಅವನ ಪ್ರೇಮವನ್ನು ನಿರಾಕರಿಸಿದ್ದಳು. ಸ್ನೇಹಿತರ ಮುಂದೆ ಅವಳನ್ನು ತನ್ನವಳನ್ನಾಗಿಸಿಕೊಳ್ಳುತ್ತೇನೆಂದು ಸವಾಲು ಹಾಕಿದ್ದ ಆತನಿಗೆ ಮುಖಭಂಗವಾಗಿತ್ತು. ಹೇಗಾದರೂ ಅವಳನ್ನು ಪಡೆಯಬೇಕೆಂದು ಹೊಂಚು ಹಾಕುತ್ತಿದ್ದ. ಆ ಸಮಯವು ಓಡೋಡಿ ಬಂದಿತ್ತು.
ಆ ದಿನ ಕಾಲೇಜಿನಲ್ಲಿ 2ನೇ ವರ್ಷದ PU ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆಯ ಸಮಾರಂಭವಿತ್ತು. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದರು ರಾಗಿಣಿ. ಸಮಾರಂಭ ಮುಗಿಯುವಾಗಲೇ ರಾತ್ರಿಯಾಗಿತ್ತು. ಅಪ್ಪ ಬರುತ್ತೇನೆಂದು ಹೇಳಿದ್ದರಿಂದ ಅವರಿಗಾಗಿ ಕಾಯುತ್ತಾ ಒಂಟಿಯಾಗಿ ಉಳಿದಿದ್ದಳು ಅವಳು. ಇವನ್ನೆಲ್ಲ ಗಮನಿಸುತ್ತಿದ್ದ ಮದನಿಗೆ ರಾಗಿಣಿಯನ್ನು ತನ್ನವನ್ನಾಗಿಸಿಕೊಳ್ಳಲು ಇದೇ ಸರಿಯಾದ ಸಮಯವೆನಿಸಿತು. ಸ್ನೇಹಿತರೊಂದಿಗೆ ಅವಳನ್ನು ತನ್ನ ಕಾರಿನಲ್ಲಿ ಅಪಹರಿಸಿಕೊಂಡು ಹೋಗಿಯೇ ಬಿಟ್ಟಿದ್ದ. ಮಗಳನ್ನು ಹುಡುಕಿಕೊಂಡು ಬಂದ ರಾಮಪ್ಪನಿಗೆ ಆಘಾತವಾಗಿತ್ತು. ಎಲ್ಲೂ ಮಗಳ ಸುಳಿವಿರದೆ ಕಂಗಾಲಾಗಿ ಮನೆಗೆ ಬಂದಿದ್ದ. ಮರುದಿನವೂ ರಾಗಿಣಿಯ ಪತ್ತೆ ಇರಲಿಲ್ಲ. ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟದ್ದಾಗಿತ್ತು. ರಾಗಿಣಿಯ ಸ್ನೇಹಿತರೆಯ ಮನೆ, ಆಸುಪಾಸು ಎಲ್ಲ ಕಡೆ ಅವಳನ್ನು ಹುಡುಕಿದ್ದರು. ಆದರೂ ಅವಳ ಪತ್ತೆಯಾಗಲಿಲ್ಲ. ಅವಳು ಕಾಣೆಯಾದ 2 ದಿನಗಳ ನಂತರ ಮುಂಜಾನೆ ರಾಗಿಣಿ ಹೆಣವಾಗಿ ರಾಮಪ್ಪನ ಮನೆಯ ಮುಂದೆ ಬಂದು ಬಿದ್ದಿದ್ದಳು. ಕ್ರೂರ ಮೃಗಗಳು ದಾಳಿ ಮಾಡಿದಂತೆ ಅವಳ ಮೈಪೂರ್ತಿ ಗಾಯವಾಗಿ ನೀಲಿಗಟ್ಟಿತ್ತು. ಆಘಾತದಿಂದ ಕಂಗಾಲಾದರೂ ಮುಂದಿನ ವ್ಯವಸ್ಥೆಯನ್ನು ಮಾಡಲೇಬೇಕಿತ್ತು. ಪೊಲೀಸರು ತನಿಖೆ ಕೈಗೊಂಡರು. ನಿರಂತರವಾಗಿ 2 ದಿನಗಳ ಕಾಲ ರಾಗಿಣಿಯ ಮೇಲೆ ಲೈಂಗಿಕ ಅತ್ಯಾಚಾರ ನಡೆಸಿ ದುರುಳರು ಅವಳಿಗೆ ವಿಷ ನೀಡಿ ಕೊಂದು ಹಾಕಿದ್ದರು. ರಾಗಿಣಿ ಎಂಬ ಚಂದದ ಹೂವು ಕಾಮಾಂಧರ ಕೈಗೆ ಸಿಕ್ಕಿ ನಲುಗಿಯೇ ಹೋಯಿತು. ಮುದ್ದು ಮಗಳ ದಾರುಣ ಅಂತ್ಯಕ್ಕೆ ಕುಟುಂಬ ಆಘಾತಗೊಂಡಿತ್ತು. ಕೆಲವು ಸಂಘ ಸಂಸ್ಥೆಗಳು, ಮಹಿಳಾ ಸಂಘಟನೆಗಳು ರಾಗಿಣಿಯ ಸಾವಿಗೆ ನ್ಯಾಯ ಕೊಡಿಸಲು ಹೋರಾಡಿದರು. ಮದನನ ತಂದೆ ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಯಾದ್ದರಿಂದ ಮದನ ಹಾಗೂ ಅವನ ಸ್ನೇಹಿತರೇ ಅಪರಾಧಿಗಳೆಂದು ಸಾಬೀತು ಮಾಡಲು ಸಾಧ್ಯವಾಗಲಿಲ್ಲ. ಈ ಪ್ರಕರಣಕ್ಕೆ ಸುಲಭವಾದ ಸಾಕ್ಷಿಗಳು ಸಿಗಲಿಲ್ಲ. ಸಿಕ್ಕರೂ ಜೀವ ಭಯದಿಂದ ಅವರ್ಯಾರೂ ಸಹಕರಿಸಲಿಲ್ಲ. ಹಾಗಾಗಿ ರಾಗಿಣಿಯ ಪ್ರಕರಣ ಮುಚ್ಚಿಯೇ ಹೋಯಿತು. ಸಮಾಜವೇನು ಕ್ರಮೇಣವಾಗಿ ರಾಗಿಣಿಯ ದಾರುಣ ಅಂತ್ಯವನ್ನು ಮರೆಯತೊಡಗಿತ್ತು. ಆದರೆ ರಾಮಪ್ಪನ ಕುಟುಂಬಕ್ಕೆ ಆ ಆಘಾತವನ್ನು ಸಹಿಸುವ ಶಕ್ತಿಯೂ ಇರಲಿಲ್ಲ. ತಾನು ಸಮಾರಂಭದ ದಿನ ರಾತ್ರಿ ಬೇಗ ಹೋಗಿದ್ದರೆ ಮಗಳಿಗೆ ಈ ದಾರುಣ ಅಂತ್ಯ ಬಂದಗಿತು ಎಂಬ ಪಾಪ ಪ್ರಜ್ಞೆಯಿಂದ ನರಳಿದ ರಾಮಪ್ಪ 6 ತಿಂಗಳಲ್ಲಿ ಹೃದಯಾಘಾತದಿಂದ ಇಹಲೋಕದ ವ್ಯಾಪಾರವನ್ನು ಮುಗಿಸಿದ್ದ. ಉಳಿದಿದ್ದ ಮತ್ತೊಬ್ಬ ಮಗಳು ರಂಜಿತಾಳಿಗಾಗಿ ಭಾಗೀರಥಿ ಕಲ್ಲಿದೆಯ ಒಳಗೆ ರೂಪಾಂತರಗೊಳ್ಳಬೇಕಾಯಿತು. ಅಕ್ಕನ ದಾರುಣ ಅಂತ್ಯ 16ರ ಹರೆಯದ ರಂಜಿತಾಳ ಮೇಲೆ ಗಾಢ ಪ್ರಭಾವವನ್ನು ಬೀರಿತು. ಅಕ್ಕನ ಸಾವಿಗೆ ಸರಿಯಾದ ನ್ಯಾಯ ಸಿಗದಿದ್ದ ಮೇಲೆ ವ್ಯವಸ್ಥೆಯ ಮೇಲೆ ಜಿಗುಪ್ಸೆ ಬೆಳೆಯಿತು. ಅವಳಿಗೆ ತಾನು ಪೊಲೀಸ್ ಅಧಿಕಾರಿಣಿಯಾಗಿ ಅಕ್ಕನ ಸಾವಿಗೆ ನ್ಯಾಯ ಕೊಡಿಸುವ ಸಂಕಲ್ಪವನ್ನು ಅಂದೇ ಮಾಡಿದಳು. ಅದೊಂದವರು ಒಮ್ಮೆ ರೊಚ್ಚಿಗೆದ್ದರೆ ಅವರು ಅಸಾಧ್ಯವನ್ನೂ ಸಾಧ್ಯವಾಗಿಸುತ್ತಾರೆ. ಇದಕ್ಕೊಂದು ಉತ್ತಮ ನಿದರ್ಶನವಾದಳು ರಂಜಿತಾ. PUCಯನ್ನು ಮುಗಿಸಿ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸಕ್ಕೆ ಅರ್ಜಿ ಹಾಕಿದರು. ಅದರಲ್ಲಿ ಆಯ್ಕೆಯೂ ಆದಳು. ಚನ್ನಪಟ್ಟಣದಲ್ಲಿರುವ ಪೊಲೀಸ್ ಶಾಲೆಯಲ್ಲಿ ತರಬೇತಿಯನ್ನು ಮುಗಿಸಿದಳು. ಅಲ್ಲಿನ ಕಠಿಣಕರವಾದ ತರಬೇತಿಗಳು ಅವಳನ್ನು ಇನ್ನಷ್ಟು ಗಟ್ಟಿಗೊಳಿಸಿದವು. ಆತ್ಮವಿಶ್ವಾಸದಿಂದ ಇಲಾಖೆಗೆ ಸೇರಿದ್ದಳು. ಆರಂಭದಲ್ಲಿ ಕೆಲವು ಮೇಲಧಿಕಾರಿಗಳ ದಬ್ಬಾಳಿಕೆಯಿಂದ ನೊಂದರೂ ಅದನ್ನು ಸಹಜವಾಗಿಯೇ ಸ್ವೀಕರಿಸಿ ಹಂತ ಹಂತವಾಗಿ ವೃತ್ತಿಯಲ್ಲಿ ಮೇಲೇರುತ್ತಾ ಎಲ್ಲರ ವಿಶ್ವಾಸವನ್ನು ಗಳಿಸಿದಳು. ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕಳೆದ 2 ವರ್ಷಗಳಿಂದ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾಳೆ ರಂಜಿತಾ. ಅಧಿಕಾರ ವಹಿಸಿಕೊಂಡ ನಂತರ ಅವಳು ಮಾಡಿದ ಮೊದಲ ಕೆಲಸವೆಂದರೆ ಮುಚ್ಚಿಯೇ ಹೋಗಿದ್ದ ಅಕ್ಕ ರಾಗಿಣಿಯ ಕಡತವನ್ನು ತೆರೆಸಿದ್ದು. ತನ್ನ ಅಧಿಕಾರವನ್ನು ಬಳಸಿ ಯಾವ ಆಯಾಮಗಳಿಂದ ಅಸಾಧ್ಯವೋ ಆ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡುತ್ತಲೇ ಇದ್ದಾಳೆ. ಆದರೆ ಪ್ರತಿ ಬಾರಿಯೂ ತಿಮಿಂಗಲ ಬಲೆಯನ್ನು ಕಿತ್ತು ಹಾಕುತ್ತಲೇ ಇದೆ. ಮಳೆಯ ತಟಪಟ ಸದ್ದನ್ನು ಆಲಿಸುತ್ತಾ ಬಹಳ ಹೊತ್ತು ಮಲಗಿಯೇ ಇದ್ದಳು ರಂಜಿತಾ. ಅವಳಿಗರಿವಿಲ್ಲದಂತೆ ಕಣ್ಣಂಚು ಒದ್ದೆಯಾಗಿ ನಿಟ್ಟಿಸಿರು ಹೊರಬಂದು ಹೆಪ್ಪುಗಟ್ಟುತ್ತಿತ್ತು. ಅವಳು ಪೊಲೀಸ್ ಇಲಾಖೆಗೆ ಬಂದ ಈ 10 ವರ್ಷಗಳು ಎಂತೆಂಥ ಪ್ರಕರಣಗಳನ್ನು ಕಂಡಿದ್ದಾಳೆ. ವರದಕ್ಷಿಣೆ ಕಿರುಕುಳ, ಲಿಂಗ ತಾರತಮ್ಯ, ವೈಶ್ಯವಾಟಿಕೆ, ಅತ್ಯಾಚಾರ, ಹ್ಯೂಮನ್ ಟ್ರಾಫಿಕಿಂಗ್, ಮಾನವ ಕಳ್ಳ ಸಾಗಣೆ ಒಂದೇ ಎರಡೇ ಸಾವಿರಾರು ಪ್ರಕರಣಗಳನ್ನು ಎದುರಿಸಿದ್ದಾಳೆ. ಬಹುತೇಕ ಸಂದರ್ಭಗಳಲ್ಲಿ ಅಪಾಯಕ್ಕೆ ಸಿಲುಕಿ ನರಳುವುದು ಬಡಪಾಯಿ ಹೆಣ್ಣೆ. ಸಮಾಜದ ಮರ್ಯಾದೆಗಂಚಿ ಬಹಳಷ್ಟು ಪ್ರಕರಣಗಳು ದಾಖಲಾಗುವುದೇ ಇಲ್ಲ. ಉಳ್ಳವರು ತಮ್ಮ ಪ್ರಭಾವ ಬಳಸಿ ಕಾನೂನಿನ ಕಪಿ ಮುಷ್ಟಿಯಿಂದ ಪಾರಾದರೆ ಅಸಹಾಯಕರು ದುರ್ಬಲರ ಮೇಲೆ ಕಾನೂನಿನ ಕುಣಿಕೆ ಇನ್ನಷ್ಟು ಬಿಗಿಯಾಗುತ್ತದೆ.
ರಂಜಿತಾ ಪೊಲೀಸ್ ಅಧಿಕಾರಿಯಾದ ಮೇಲೆ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಬಹುತೇಕ ಕೇಸ್ಗಳನ್ನು ಎದುರಿಸಿ ನ್ಯಾಯ ಒದಗಿಸಿದ್ದಾಳೆ. ಇನ್ಸ್ಪೆಕ್ಟರ್ ರಂಜಿತಾಳ ಏರಿಯಾವೆಂದರೆ ರೌಡಿ ಶೀಟರ್ಗಳು ಒಂದು ಕ್ಷಣ ಬೆಚ್ಚುತ್ತಾರೆ. ಅಷ್ಟರ ಮಟ್ಟಿಗೆ ತನ್ನ ಪ್ರಭಾವವನ್ನು ವಿಸ್ತರಿಸಿಕೊಂಡಿದ್ದಾಳೆ. ಇನ್ನು ರಂಜಿತಾಳಿಂದ ಮಲಗಲಾಗಲಿಲ್ಲ. ಮೇಲೆದ್ದವಳು ಕೋಣೆಯ ಗೋಡೆಯನ್ನು ಅಲಂಕರಿಸಿದ್ದ ರಾಗಿಣಿಯ ಭಾವಚಿತ್ರದ ಮುಂದೆ ನಿಂತಳು. ಅರಳು ಕಂಗಳ ಮುದ್ದು ಮುಖದ ಅಕ್ಕನನ್ನು ನೋಡಿ ಕಣ್ತುಂಬಿ ಬಂತು. ಅವಳು ತನ್ನೊಂದಿಗೆ ಆಟವಾಡುತ್ತಿದ್ದ ಹುಸಿ ಮುನಿಸಿನಿಂದ ಜಗಳವಾಡುತ್ತಿದ್ದ ರಸ ಗಳಿಗೆಗಳನ್ನು ನೆನಪಾಗಿ ಹೃದಯ, ಅಕ್ಕ, ನಿನ್ನ ದಾರುಣ ಸಾವಿಗೆ ನನ್ನಿಂದ ಇನ್ನೂ ನ್ಯಾಯ ದೊರಕಿಸಿಕೊಡಲು ಸಾಧ್ಯವಾಗಲಿಲ್ಲ. ಒಂದಲ್ಲ ಒಂದು ದಿನ ನಿನಗೆ ನರಕ ದರ್ಶನ ಮಾಡಿಸಿದ ಪಾಪಿಗಳಿಗೆ ತಕ್ಕ ಶಿಕ್ಷೆಯಾಗುವಂತೆ ಮಾಡಿಯೇ ಮಾಡುತ್ತೇನೆ, ನೋಡ್ತಿರು ಅಕ್ಕ ಎಂದು ಅವಳ ಮನಸ್ಸು ನೊಂದ ಹೃದಯಕ್ಕೆ ಧೈರ್ಯ ಹೇಳತೊಡಗಿತು. ಅಷ್ಟರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಕೀರ್ತಿ ವಾಟ್ಸಪ್ನಲ್ಲಿ ಮೆಸೇಜ್ ಒಂದನ್ನು ಕಳುಹಿಸಿದ್ದ. ಏನಿರಬಹುದೆಂದು ಯೋಚಿಸುತ್ತಾ ನೋಡಿದವಳಿಗೆ ಅವನು ಶುಭರಾತ್ರಿಯೊಂದಿಗೆ ಹೃದಯ ಹಾಗೂ ಗುಲಾಬಿಯ ಗುಚ್ಛವಿರುವ ಚಂದದ ಚಿತ್ರವನ್ನು ಕಳಿಸಿದ್ದ. ಅದನ್ನು ನೋಡಿದರೂ ರಂಜಿತಾಳ ಮುಖದ ಭಾವನೆ ಬದಲಾಗಲಿಲ್ಲ. ಕೀರ್ತಿಯಿಂದ ತನ್ನನ್ನು ಪ್ರೀತಿಸುತ್ತಿದ್ದಾನೆ. ತಾನು ಪೊಲೀಸ್ ತರಬೇತಿ ಮುಗಿಸಿ ಕೆಲಸಕ್ಕೆ ಸೇರಿದಾಗ ಕೀರ್ತಿ ಇನ್ಸ್ಪೆಕ್ಟರ್ ಆಗಿದ್ದು ಎಲ್ಲರೊಂದಿಗೆ ಸ್ನೇಹದಿಂದ ಬೆರೆಯುವ ಅವನನ್ನು ಮುದ್ದು ಮುಖದ ರಂಜಿತಾ ಆಕರ್ಷಿಸಿದ್ದಳು. ಅವಳು ಇನ್ಸ್ಪೆಕ್ಟರ್ ಆಗಿ ನೇಮಕವಾಗುವ ವೇಳೆಗೆ ಅವನು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಬಡ್ತಿಗೊಂಡಿದ್ದ. ಅಂದ ನಂತರವಷ್ಟೇ ತನ್ನ ಮನದ ಪ್ರೇಮವನ್ನು ಅವಳಲ್ಲಿ ನಿವೇದಿಸಿಕೊಂಡಿದ್ದ. ಆದರೆ ರಂಜಿತಾ ಅಕ್ಕನ ದಾರುಣ ಸಾವಿಗೆ ಸಾಂತ್ವನವನ್ನು ಹುಡುಕಿಕೊಂಡೇ ಇಲಾಖೆಗೆ ಬಂದವಳು. ಈ ಪ್ರೀತಿ ಪ್ರೇಮ ಎಲ್ಲವೂ ಅವಳಿಂದ ಗಾವುದ ದೂರವೇ. ಸಮಾಜದಲ್ಲಿ ಶೋಷಣೆಗೆ ಒಳಗಾಗುವ ಮಹಿಳೆಯರಿಗೆ ನ್ಯಾಯ ಕೊಡಿಸುತ್ತಲೇ ಅವಳ ಒಂದು ದಿನದ ದಿನಚರಿ ಮುಗಿದು ಮತ್ತೊಂದು ದಿನದ ದಿನಚರಿ ತೆರೆದುಕೊಳ್ಳುತ್ತದೆ. ಅತ್ಯಾಚಾರಕ್ಕೊಳಗಾದ ಹೆಣ್ಮಕ್ಕಳಿಗೆ ನ್ಯಾಯ ಕೊಡಿಸುವಾಗ ಅಕ್ಕ ರಾಗಿಣಿಯ ಮುಖವೇ ಕಣ್ಮುಂದೆ ತೇಲಿ ಬರುತ್ತದೆ. ಉತ್ತಮ ಸರಕಿದು, ಅತಿಲಾಭ ತರುವವಳು ಹೆಣ್ಣು ಎಂಬ ದಾಸವಾಣಿಯಂತೆ ಹೆಣ್ಣು ಮಕ್ಕಳನ್ನು ಭೋಗದ ವಸ್ತುವಿನಂತೆ ನಡೆಸಿಕೊಳ್ಳುವ ಪಾಶವೀ ಶಕ್ತಿಗಳನ್ನು ಕಾಣುವಾಗ ರಕ್ತ ಕುದಿಯುತ್ತದೆ. ಯಾವ ಹೆಣ್ಣು ಆದಿಶಕ್ತಿಯಾಗಿ ಪೂಜಿಸಲ್ಪಡುತ್ತಾಳೋ ಅದೇ ಹೆಣ್ಣು ಕಾಮಂತರ ಭೋಗದ ಸರಕಾಗುತ್ತಾಳೆ. ಹೆಣ್ಣು ಮಕ್ಕಳನ್ನು ಈ ಪಾಪಕೂಪದಿಂದ ಹೊರತರಲು ಸಮರ್ಥ ಪೊಲೀಸ್ ಅಧಿಕಾರಿಯರ ಅಗತ್ಯ ಹೆಚ್ಚಿದೆ. ಆದರೆ ಬಹುತೇಕ ಹೆಣ್ಮಕ್ಕಳಿಗೆ ಪೊಲೀಸ್ ಇಲಾಖೆಯೂ ಸೇರಿದಂತೆ ಕಠಿಣವಾದ ಅಧಿಕ ಸಮಯ ಬೇಡುವ ಹುದ್ದೆಗಳಿಗೆ ಹೋಗಲು ಅವರ ಸಾಂಸಾರಿಕ ಜೀವನ ಅಡ್ಡ ಬರುತ್ತದೆ. ತಾನು ಮುಂದೆ ಕೀರ್ತಿಯನ್ನು ಮದುವೆಯಾದರೆ ಸಂಸಾರದ ಕಡೆಗೆ ಪೂರ್ತಿ ಗಮನ ಕೊಡಲು ತನ್ನಿಂದ ಸಾಧ್ಯವೇ? ತನ್ನ ಲಕ್ಷ್ಯವೇ ಬೇರೆ, ಗುರಿಯೇ ಬೇರೆ. ನೊಂದ ಹೆಣ್ಮಕ್ಕಳಲ್ಲಿ ಅಕ್ಕನನ್ನು ಕಾಣುವ ತನ್ನತನವೇ ಕೊನೆಯವರೆಗೂ ಉಳಿಯಬೇಕೆಂದರೆ ತಾನು ಸಂಸಾರದ ಆಕರ್ಷಣೆಗೆ ಒಳಗಾಗದೆ ಹೀಗೆಯೇ ಉಳಿದು ಬಿಡಬೇಕು. ಸಮಾಜಕ್ಕೆ ಈಗ ತನ್ನಂಥ ದಿಟ್ಟ ಮಹಿಳಾ ಅಧಿಕಾರಿಗಳು ಬೇಕಲ್ಲವೇ? ಸ್ವಲ್ಪ ಹೊತ್ತು ಯೋಚಿಸಿದ ರಂಜಿತಾ ಕೀರ್ತಿ ಕಳುಹಿಸಿದ್ದ ಸಂದೇಶಕ್ಕೆ ವಿದಾಯ ಎಂದೆಂದಿಗೂ ಎಂಬ ಸಂದೇಶ ಕಳುಹಿಸಿದಳು. ಕಣ್ಣಂಚಿನಲ್ಲಿ ಕಂಬನಿಯ ಹೊರತೆ ಕಂಡರೂ ಅವಳ ಅಚಲ ನಿರ್ಧಾರದ ಮುಂದೆ ಅದು ಇಂಗಿ ಹೋಯಿತು. ಬೆಳಿಗ್ಗೆ ಏಳುವಾಗಲೇ ಮನಸ್ಸು ನಿರಾಳವಾಗಿತ್ತು. ತಾನು ಅಕ್ಕನ ದಾರುಣ ಅಂತ್ಯಕ್ಕೆ ಕಾರಣವಾದ ಅಪರಾಧಿಗಳನ್ನು ಸಾಕ್ಷಿ ಸಮೇತವಾಗಿ ಹಿಡಿಯುತ್ತೇನೆಂಬ ಒಂದು ವಿಶ್ವಾಸದ ಎಳೆ ಸಣ್ಣಗೆ ಜೀಕಾಡಿತು. ನಿತ್ಯದಂತೆ ಒಂದಷ್ಟು ದೈಹಿಕ ಕಸರತ್ತುಗಳನ್ನು ಮಾಡಿ ಕಾಲ್ನಡಿಗೆಯಲ್ಲಿ ಒಂದಷ್ಟು ದೂರ ಹೋಗಿ ಬಂದು ಠಾಣೆಗೆ ಹೊರಲು ಸಿದ್ಧವಾಗಬೇಕೆನ್ನುವಾಗಲೇ ಯಾರೋ ಅಪರಿಚಿತರು ಮನೆಯ ಬಾಗಿಲನ್ನು ಬಡಿದಿದ್ದರು. ಬಂದವರು ಮಧ್ಯ ವಯಸ್ಸಿನ ದಂಪತಿಯಾಗಿದ್ದರು. ಗಂಡಸು ಬಣ್ಣದ ಲುಂಗಿ ಶರ್ಟ್ ಧರಿಸಿದ್ದರೆ ಹೆಂಗಸು ಹಸಿರು ಕಾಟನ್ ಸೀರೆ ಉಟ್ಟಿದ್ದರು. ಅವರಿಬ್ಬರ ಮುಖದ ಭಾವನೆಗಳನ್ನು ಓದಲು ಪ್ರಯತ್ನಿಸಿದಳು ರಂಜಿತಾ. ಮೇಡಮ್, ನನ್ನ ಹೆಸರು ಸತ್ಯ ಅಂತ. ಇವಳು ನನ್ನ ಹೆಂಡತಿ ವಿಶಾಲು. ಒಂದು ಮುಖ್ಯವಾದ ಸಾಕ್ಷಿನ ನಿಮಗೆ ಕೊಡಬೇಕು ಅಂತ ಇಷ್ಟು ದೂರ ಬಂದಿದ್ದೀವಿ ಎಂದು ತನ್ನನ್ನು ಪರಿಚಯಿಸಿಕೊಳ್ಳುತ್ತ ಮಾತಿಗೆ ಪೀಟಿಗೆ ಹಾಕಿದನಾತ. ಆ ದಂಪತಿಗೆ ಕುಳಿತುಕೊಳ್ಳಲು ಸೂಚಿಸಿದ ರಂಜಿತಾ ತಾನು ಅವರ ಮುಂದೆ ಕುಳಿತಳು. ಆತ ಮಾತನಾಡತೊಡಗಿದ್ದ. ಮೇಡಮ್, ನೀವು 13 ವರ್ಷಗಳ ಹಿಂದೆ ಕೊಲೆಯಾದ ನಿಮ್ಮ ಅಕ್ಕನ ಕೇಸನ್ನು ಓಪನ್ ಮಾಡಿದ್ದೀರಿ ಅಂತ ತಿಳಿಯಿತು. ನಾನು ಕೊಡುತ್ತಿರುವ ಈ CD ನಿಮಗೆ ಪ್ರಮುಖ ಸಾಕ್ಷಿಯಾಗುತ್ತದೆ. ನೀವೇ ಒಮ್ಮೆ ಪ್ರಯತ್ನಿಸಿ ನೋಡಿ ಆತನೆಂದಾಗ ಚಕಿತಳಾದ ರಂಜಿತಾ ಅವನತ್ತ ನೋಡಿದಳು. ಯಾವ ಸಾಕ್ಷಿಗಾಗಿ 2 ವರ್ಷಗಳಿಂದ ಹಗಲು ರಾತ್ರಿ ಹುಡುಕಾಡಿದ್ದಳೋ ಸಾಕ್ಷಿ ಈಗ ತಾನಾಗೆ ಮನೆ ಬಾಗಿಲಿಗೆ ಹುಡಿಕೊಂಡು ಬಂದಿದೆ. ಅದು ಅಕ್ಕ ರಾಗಿಣಿಯ ಪುಣ್ಯ ಸ್ಮರಣೆಯ ಮರುದಿನವೇ. ಅದೇನೆಂದು ಬೇಗನೆ ಹೇಳಿ ಎಂದು ಕಾತರವನ್ನು ತೋರಿದಳು ರಂಜಿತಾ.
ಮೇಡಮ್, ನಿಮ್ಮಕ್ಕನ ಕೊಲೆ ಮಾಡಿದ ಆ ಉದ್ಯಮಿಯ ಮಗ ಮದನ್ ತನ್ನ ಸ್ನೇಹಿತರೊಂದಿಗೆ ನಿಮ್ಮ ಅಕ್ಕನನ್ನು ಎಳೆದುಕೊಂಡು ಹೋಗಿದ್ದು ನಗರದಾಚೆಗಿರುವ ಅವರದೇ ತೋಟದ ಮನೆಗೆ. ನಾನಲ್ಲಿ ಕೆಲಸದವನಾಗಿದ್ದೆ. ಆ ರಾತ್ರಿ ನಿಮ್ಮಕ್ಕನನ್ನು ಹೊತ್ತು ತಂದ ಆ ದುರಾತ್ಮರು ಕಂಠಪೂರ್ತಿ ಕುಡಿದು ನಿಮ್ಮಕ್ಕನ ಮೇಲೆ ಅತ್ಯಾಚಾರ ಮಾಡಿದರು. ಸುತ್ತಮುತ್ತಲಿನ ಪ್ರಜ್ಞೆ ಕೂಡ ಅವರಿಗಿರಲಿಲ್ಲ. ನನ್ನ ದುಂದು ವೆಚ್ಚ ಜಾಸ್ತಿ. ಎಷ್ಟೇ ದುಡಿದರೂ ಕ್ಷಣ ಮಾತ್ರ ಉಡಾಯಿಸಿ ಬಿಡ್ತೀನಿ. ಅಲ್ಲಿ ನಡೆಯುತ್ತಿರುವ ಇದನ್ನು ವಿಡಿಯೋ ಮಾಡಿ ಅದನ್ನು ಅವರಿಗೆ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಹೊಡಿಬೋದು ಅಂತ ಯೋಚನೆ ಮಾಡಿದ್ದೆ. ಹಾಗಾಗಿ ನನ್ನ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ದೆ. ಆದರೆ ಯಾವಾಗ ಅವರು ನಿಮ್ಮಕ್ಕನಿಗೆ ವಿಷಪ್ರಾಶನ ಮಾಡಿಸಿದರೂ ಆಗ ನಾನು ಹೆದರಿದೆ. ಇದ್ಯಾಕೋ ವಿಕೋಪಕ್ಕೆ ಹೋಗಬಹುದೆಂದೆನಿಸಿ ಎಲ್ಲ ದೃಶ್ಯಗಳನ್ನು ಅವರಿಗೆ ತಿಳಿಯದಂತೆ ವಿಡಿಯೋ ಮಾಡಿದ್ದವನು ಅಲ್ಲಿಂದ ಮರುದಿನ ರಾತ್ರೋರಾತ್ರಿ ಹೊರಬಿದ್ದಿದ್ದೆ. ಮುಂದೆ ಸಮಯ ಬಂದಾಗ ಹಣ ಕೇಳಬಹುದು ಎಂಬ ಯೋಚನೆಯೂ ಇತ್ತು. ನಾನು ಭಯಪಟ್ಟಂತ ಅದು ದೊಡ್ಡ ಸುದ್ದಿಯೇ ಆಯಿತು. ನಾನು ವಿಡಿಯೋ ಮಾಡಿದ್ದನ್ನು ಪೊಲೀಸರಿಗೆ ತೋರಿಸುವ ಮನಸ್ಸು ಮಾಡಲಿಲ್ಲ. ಸ್ವಲ್ಪ ದಿನದ ನಂತರ ಮತ್ತು ಅಲ್ಲಿ ಕೆಲಸಕ್ಕೆ ಹೋದೆ. ನಾನು ಮಾಡಿದ ವಿಡಿಯೋವನ್ನು ಆ ಪಾಪಿ ಮದನನಿಗೆ ತೋರಿಸಿ ಹಣ ಕೀಳಲು ಧೈರ್ಯವಾಗಲಿಲ್ಲ. ಅದನ್ನು ನನ್ನಲ್ಲಿಯೇ ಇಟ್ಟುಕೊಂಡೆ. ನನಗೊಬ್ಬ ಮಗಳಿದ್ದಾಳೆ ಮೇಡಮ್. ಆಗಿನ್ನೂ ಚಿಕ್ಕವಳು. ಈಗ 18ರ ಹರೆಯದವಳು. ಈಗ ಅವಳ ಮೇಲೂ ದುರಾತ್ಮ ಮದನ್ ಕಣ್ಣು ಹಾಕಿದ್ದಾನೆ. ಒಂದೆರಡು ಬಾರಿ ಅವನಿಂದ ತಪ್ಪಿಸಿಕೊಂಡು ಬಂದಿದ್ದಾಳೆ ಮಗಳು. ಇನ್ನು ಆತನನ್ನು ಉಳಿಸಬಾರದು ಮೇಡಮ್. ಅವನು ಬದುಕಿದ್ದರೆ ಇನ್ನು ಅದೆಷ್ಟು ಹೆಣ್ಣು ಮತ್ತು ಮಕ್ಕಳನ್ನು ಮತ್ತು ಅವನ ಕಾಮುಕರಿಗೆ ಬಲಿಯಾಗುತ್ತಾರೋ. ಇಷ್ಟು ದಿನ ಸಾಕ್ಷಿ ಕೊಡದೆ ತಪ್ಪು ಮಾಡಿದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ರಂಜಿತಾಳ ಕಾಲು ಹಿಡಿದುಕೊಂಡು ಗೋಳೋ ಎಂದು ಅತ್ತಾಗ ಆತನ ಪತ್ನಿಯು ಜೊತೆಯಾಗಿ ಅತ್ತಳು. ಬೇರೆಯವರ ಮನೆಯ ಹೆಣ್ಣು ಮಕ್ಕಳು ಅಪಾಯಕ್ಕೆ ಸಿಲುಕಿಕೊಂಡ್ರೆ ನಿಮಗೆ ನೋವೇ ಆಗುವುದಿಲ್ಲ ಅಲ್ವಾ? ನಿಮಗೆ ತೊಂದರೆಯಾದಾಗ ಮಾತ್ರ ನಿಮ್ಮ ಕಣ್ಣು ತೆರೆಯುತ್ತದೆ. ಎಂಥ ಸ್ವಾರ್ಥಿಗಳು ನೀವು. ನಾಚಿಕೆ ಆಗಬೇಕು ನಿಮಗೆ. ಈಗಲಾದರೂ ಸಾಕ್ಷಿ ಕೊಡುವ ಮನಸ್ಸು ಮಾಡಿದ್ರಲ್ಲ. ಆ ದಂಪತಿಯನ್ನು ಮನಸ್ಸೋ ಇಚ್ಛೆ ಬೈದಳು ರಂಜಿತಾ. ಅನಂತರ ತನ್ನ ಲ್ಯಾಪ್ಟಾಪನ್ನು ತೆರೆದು ಆ ಸಿಡಿಯನ್ನು ಹಾಕಿ ನೋಡಿದಳು. ಅಲ್ಲಿ ರಾಗಿಣಿ ಪಡುತ್ತಿರುವ ಯಮ ಯಾತನೆಯನ್ನು ನೋಡಿ ಹೃದಯ ಮಮ್ಮುಲ ಮರಗಿತು. ಕೊನೆಗೂ ರಾಗಿಣಿಯ ದಾರುಣವಾದ ಕೊಲೆಗೆ ಪ್ರಮುಖ ಸಾಕ್ಷಿ ಸಿಕ್ಕಿತ್ತು. ಮತ್ತೆ ತಡ ಮಾಡದೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಆ ಸಾಕ್ಷಿಯನ್ನು ಒದಗಿಸಿದಳು ರಂಜಿತಾ. ಫೋಕ್ಸೋ ಕಾಯ್ದೆಯಡಿ ಯಾವುದೇ ಜಾಮೀನಿಗೂ ಆಸ್ಪದ ಕೊಡದಂತೆ ಮದನ್ ಹಾಗೂ ಉಳಿದ 3 ಸ್ನೇಹಿತರನ್ನು ಬಂಧಿಸಲಾಯಿತು. ಅಮಾಯಕ ಹೆಣ್ಣಿನ ಮೇಲೆ 2 ದಿನಗಳ ಕಾಲ ನಿರಂತರವಾಗಿ ಅತ್ಯಾಚಾರ ಮಾಡಿ ವಿಷ ನೀಡಿ ಕೊಲೆ ಮಾಡಿದ ಅವರ ಪೈಶಾಚಿಕ ಕೃತ್ಯಕ್ಕೆ ಮರಣದಂಡನೆ ಸಿಗುವುದು ಖಚಿತವಾಗಿತ್ತು. ಸತ್ಯ ದಂಪತಿ ಮದನನ ವಿಷಯವನ್ನೆಲ್ಲವನ್ನೂ ಅರಿತಿದ್ದು ಪ್ರಕರಣವನ್ನು ಮುಚ್ಚಿಟ್ಟ ಕಾರಣದಿಂದ ಅವರನ್ನು ಬಂಧಿಸಲಾಯಿತು. ಆದರೆ ಅವರು ಒದಗಿಸಿದ ಸಾಕ್ಷಿಯೇ ಪ್ರಮುಖ ಸಾಕ್ಷಿಯಾದ್ದರಿಂದ ಅವರಿಗೆ ಸಿಗುವ ಶಿಕ್ಷೆ ಪ್ರಮಾಣದಲ್ಲಿ ವಿನಾಯಿತಿ ಸಿಗುವ ಸಾಧ್ಯತೆಯೂ ಇತ್ತು. ನನ್ನ ಮಗಳಾಗಿ ಹುಟ್ಟಿ ನೀನು ನಿನ್ನ ಋಣವನ್ನು ತೀರಿಸಿಕೊಂಡು ಬಿಟ್ಟೆ. ಇನ್ನಾದರೂ ನಮ್ಮ ರಾಗಿಣಿಯ ಆತ್ಮಕ್ಕೆ ಶಾಂತಿ ಸಿಗುತ್ತಲ್ವಾ ರಂಜು? ಉದ್ವೇಗವನ್ನು ತಾಳಲಾರದೆ ಗಳಗಳನೆ ಅತ್ತರೂ ಅವಳ ತಾಯಿ ಭಾಗೀರಥಿ. ರಂಜಿತಾ, ನನ್ನ ಆಸೆ ನಿರಾಸೆ ಮಾಡಿಬಿಟ್ರಿ ನೀವು. ಏಕಾಂತದಲ್ಲಿ ತನ್ನ ಅಳನನ್ನು ತೋಡಿಕೊಂಡ ಸರ್ಕಲ್ ಇನ್ಸ್ಪೆಕ್ಟರ್ ಕೀರ್ತಿ. ನಾನು ಈ ಬಗ್ಗೆ ಸಾಕಷ್ಟು ಯೋಚನೆ ಮಾಡಿದೆ. ನನ್ನ ಅಗತ್ಯ ಸಂಸಾರಕ್ಕಿಂತ ಸಮಾಜಕ್ಕೆ ಹೆಚ್ಚಾಗಿದೆ. ಎರಡೂ ಕಡೆ ನ್ಯಾಯ ಕೊಡುವುದೆಂದರೆ 2 ದೋಣಿಗಳಲ್ಲಿ ಕಾಲಿಟ್ಟ ಹಾಗೆ. ರಾಗಿಣಿಯಂತಹ ಅಸಂಖ್ಯ ಹೆಣ್ಣು ಮಕ್ಕಳ ರೋದನ ಅಸ್ಪಷ್ಟವಾಗಿ ನನ್ನ ಕಿವಿಗಳಿಗೆ ಕೇಳುತ್ತಿದೆ. ದಯವಿಟ್ಟು ನನ್ನ ಮನಸ್ಸನ್ನು ಚಂಚಲಗೊಳಿಸದೆ ನನ್ನನ್ನು ಮುಂದೆ ಸಾಗಲು ದಾರಿ ಬಿಟ್ಟು ಬಿಡಿ. ಇನ್ಸ್ಪೆಕ್ಟರ್ ರಂಜಿತಾಳ ಮಾತುಗಳು ಬಾವಿಯಾಳದಿಂದ ಬಂದಂತಿದ್ದವು. ನೀರು ತುಂಬಿದ್ದ ಅವಳ ವಿಶಾಲ ನೇತ್ರಗಳನ್ನು ಆಳವಾಗಿ ನೋಡುತ್ತಾ ಕೀರ್ತಿ ಮತ್ತೆ ಮಾತನಾಡದೆ ಅಲ್ಲಿಂದ ಹೊರಟು ಹೋಗಿದ್ದ. ಎಲ್ಲೋ ಒಂದೆಡೆ ಅಕ್ಕ ರಾಗಿಣಿ ಸಂತೃಪ್ತಿಯಿಂದ ನಕ್ಕಂತೆ ಭಾಸವಾಯಿತು. ರಂಜಿತಾಳಿಗೆ ಅವಳ ಕರ್ತವ್ಯ ಅವಳನ್ನು ಕೈ ಬೀಸಿ ಕರೆಯುತ್ತಿತ್ತು. ಇನ್ನೆಂದೂ ನಿಂತಲ್ಲೇ ನಿಲ್ಲಲಾರನೆನ್ನುವಂತೆ ಸರಸರನೆ ಮೆಟ್ಟಿಲೇರಿ ಠಾಣೆ ಒಳಗೆ ಹೊರಟು ಹೋದಳು. ಸ್ನೇಹಿತರೆ, ಈ ಕಥೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ಶುಭವಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು.